ಹೇ ಗೈಸ್, ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಏರೋಕಾನ್ ವಾಲ್ ಪ್ಯಾನಲ್ಗಳ ಬಗ್ಗೆ ನಾವು ತಿಳಿತಾ ಹೋಗೋಣ. ಸೊ ದೃಶ್ಯದಲ್ಲಿ ನೀವು ನೋಡಿರ್ತೀರಿ, ಸಾಕಷ್ಟು ಇಮೇಜ್ಗಳನ್ನು ನಾನು ಪ್ರೊವೈಡ್ ಮಾಡಿದ್ದೀನಿ. ಯಾವ ರೀತಿ ಪ್ಯಾನಲ್ಗಳಿರ್ತವೆ, ಆ ಪ್ಯಾನಲ್ಗಳನ್ನು ಜೋಡಿಸಿ ಒಂದು ಪಾರ್ಟಿಷನ್ ವಾಲ್ ಆಗಿರ್ಬೋದು ಅಥವಾ ಒಂದು ಮನೆಯನ್ನೇ ಕಟ್ಟುವಂತಹ ಪ್ರಕ್ರಿಯೆ. ಸೊ ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ನೋಡಿ, ಏರೋಕಾನ್ ವಾಲ್ ಪ್ಯಾನಲ್ ಅಂದ್ರೇನು? ಇದನ್ನು ಏರೋಕಾನ್ ವಾಲ್ ಪ್ಯಾನಲ್ಸ್ ಆರ್ ಲೈಟ್ ವೇಟ್, ಅಂದರೆ ಲೈಟ್ ವೇಟ್ ಇರುವಂತಹ ಒಂದು ಫ್ರೀ ಫ್ಯಾಬ್ರಿಕೇಟೆಡ್ ಪ್ಯಾನಲ್ಗಳಾಗಿರ್ತವೆ. ಇವುಗಳ ಸಾಮಾನ್ಯವಾಗಿ ಫೈಬರ್ ರೆನ್ಫೋರ್ಸ್ಡ್ ಸಿಮೆಂಟ್ ಮತ್ತು ಏರೇಟೆಡ್ ಕೋರ್ಗಳಿಂದ ಮಾಡಲ್ಪಟ್ಟಿರುತ್ತೆ. ನೋಡಿ, ಒಂದು ಏರೋಕಾನ್ ವಾಲ್ ಪ್ಯಾನಲ್ ಈಗ ಕೆಳಗಡೆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ಇಮೇಜಲ್ಲಿ ನೀವು ನೋಡ್ತಾ ಇದ್ದೀರಿ. ಸೊ ಅದು ಒಂದು ಪ್ಯಾನಲ್ಗಳಾಗಿರ್ತವೆ. ಈ ಪ್ಯಾನಲ್ಗಳು ಸಾಮಾನ್ಯವಾಗಿ ಎರಡು ಲೇಯರ್ಗಳನ್ನ ಹೊಂದಿರುತ್ತೆ. ಒಂದು ಔಟರ್ ಲೇಯರ್ ಇರುತ್ತೆ, ಇನ್ನೊಂದು ಇನ್ನರ್ ಲೇಯರ್ ಇರುತ್ತೆ. ಔಟರ್ ಲೇಯರ್ ಬಂದು ನಮಗೆ ಫೈಬರ್ ರೆನ್ಫೋರ್ಸ್ಡ್ ಸಿಮೆಂಟ್ ಶೀಟ್ಗಳಿಂದ ಮಾಡಲ್ಪಟ್ಟಿರುತ್ತೆ. ಅದರ ಒಳಗಡೆ ಕೋರ್ ಇರುತ್ತೆ. ನೋಡಿ, ಆ ಕೋರ್ ಏನಿಂದ ಮಾಡಲ್ಪಟ್ಟಿರುತ್ತೆ ಅಂದರೆ ಪೋರ್ಟ್ಲೆಂಡ್ ಸಿಮೆಂಟ್ ಆಗಿರ್ಬೋದು, ಫ್ಲೈ ಆ್ಯಶ್ ಆಗಿರ್ಬೋದು, ಸಿಲಿಕಾ ಆಗಿರ್ಬೋದು ಮತ್ತು ಮೈಕಾ ಅಗ್ರಿಗೇಟ್ಗಳಾಗಿರ್ಬೋದು. ಇವುಗಳನ್ನು ಮಿಶ್ರಣ ಅದರ ಮಧ್ಯಭಾಗದಲ್ಲಿರ್ತದೆ. ಅದರ ಹೊರಭಾಗದಲ್ಲಿ ನಮಗೆ ಶೀಟ್ಗಳಿರ್ತವೆ, ಅಂದರೆ ಫೈಬರ್ ರೆನ್ಫೋರ್ಸ್ಡ್ ಸಿಮೆಂಟ್ ಶೀಟ್ಗಳಿಂದ ಸ್ಯಾಂಡ್ವಿಚ್ ಮಾಡಿರ್ತಾರೆ ಅದನ್ನು. ಓಕೆ, ಈ ಪ್ಯಾನಲ್ಗಳನ್ನು ಸಾಮಾನ್ಯವಾಗಿ ನಾವು ಎಲ್ಲಿ ಬಳಕೆ ಮಾಡ್ಕೊಳ್ಬಹುದು ಅಂತಂದರೆ, ನೋಡಿ, ಇಂಟರ್ನಲ್ ವಾಲ್ ಆಗಿರ್ಬೋದು, ಎಕ್ಸ್ಟರ್ನಲ್ ವಾಲ್ ಆಗಿರ್ಬೋದು, ಅಥವಾ ಪಾರ್ಟಿಷನ್ಗಳಾಗಿರ್ಬೋದು, ಕ್ಲಾಡಿಂಗ್ನಲ್ಲಾಗಿರ್ಬೋದು, ಇವುಗಳನ್ನು ಬಳಕೆಯನ್ನು ಮಾಡ್ತಾರೆ. ಕಾರಣ, ಇವುಗಳು ಒಂದು ಒಳ್ಳೆಯ ಸ್ಟ್ರೆಂತ್ ಇರುತ್ತೆ, ಡ್ಯೂರಾಬಿಲಿಟಿ ಇರುತ್ತೆ, ಥರ್ಮಲ್ ಇನ್ಸುಲೇಷನ್ ಕೊಡ್ತಾ ಇರುತ್ತೆ. ಸೊ ಹೀಗಾಗಿ ಈ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಆಗಿರ್ಬೋದು, ಕಮರ್ಷಿಯಲ್ ಆಗಿರ್ಬೋದು ಅಥವಾ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಗಳಲ್ಲಿ ಕೂಡ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ವಾಲ್ ಪ್ಯಾನಲ್ಗಳಿಂದ ನಿರ್ಮಾಣದ ಪ್ರಕ್ರಿಯೆಗಳನ್ನು ನೀವು ನೋಡಿರ್ತೀರಿ. ಹಾಗಾದರೆ ಇವುಗಳ ಶೀಟ್ಗಳು ಯಾವ ಥರ ಇರುತ್ತೆ ಅಂತಂದರೆ, ನೋಡಿ, ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ, ಸಾಕಷ್ಟು ಪ್ರಮಾಣದಲ್ಲಿ ಶೀಟ್ಗಳನ್ನು ಅಂದರೆ ಪ್ಯಾನಲ್ಗಳನ್ನು ಒಂದು ಕಡೆ ಜೋಡಿಸಿರುವಂತಹ ಒಂದು ಇಮೇಜನ್ನು ನೀವು ಗಮನಿಸ್ಬೋದು. ಓಕೆ, ಹಾಗಾದರೆ ಈ ಏರೋಕಾನ್ ವಾಲ್ ಪ್ಯಾನಲ್ಗಳ ಬಳಕೆಯಿಂದ ಆಗುವಂತಹ ಲಾಭ ಏನು? ನೋಡಿ, ಸಾಮಾನ್ಯವಾಗಿ ಇವು ಲೈಟ್ ವೇಟ್ ಇರುತ್ತೆ. ಅಂದರೆ ಈಸಿಯಾಗಿ ನೀವು ಇಬ್ಬರು ವ್ಯಕ್ತಿಗಳಿದ್ದರೆ ಸಾಕು, ನೀವು ಆರಾಮಾಗಿ ಇದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟಿಂಗ್ ಮಾಡ್ಬೋದಾಗಿರ್ಬೋದು, ಅಥವಾ ಇನ್ಸ್ಟಾಲೇಷನ್ನಲ್ಲಿ ಕೂಡ ನಿಮಗೆ ಜಾಸ್ತಿ ವೇಟ್ ಇರೋದಿಲ್ಲ. ಸೊ ಇದು ತುಂಬ ಸರಳ ಪ್ರಕ್ರಿಯೆ ಆಗುತ್ತೆ. ಮತ್ತು ಫೈರ್ ರೆಸಿಸ್ಟೆನ್ಸ್ ಇದೆ, ವಾಟರ್ ರೆಸಿಸ್ಟೆನ್ಸ್ ಇದೆ, ಒಳ್ಳೆ ಸೌಂಡ್ ಇನ್ಸುಲೇಷನ್ಸ್ ಕೊಡುತ್ತೆ, ಮತ್ತು ಸ್ಟ್ರಾಂಗ್ ಇದೆ ಮತ್ತು ಡ್ಯೂರಬಲ್ ಕೂಡ ಆಗಿರುತ್ತೆ. ಹಾಗಾದರೆ ಈ ಏರೋಕಾನ್ ವಾಲ್ ಪ್ಯಾನಲ್ಗಳ ಸೈಜಸ್ಗಳು ಅಂದರೆ ಥಿಕ್ನೆಸ್ ಏನೇನು ಬರುತ್ತೆ ನೋಡೋಣ. ನೋಡಿ, 50 mm ಸಿಗುತ್ತೆ, 75 mm ಸಿಗುತ್ತೆ ಮತ್ತು 100 mm ಕೂಡ ಈ ಪ್ಯಾನಲ್ಗಳು ನಿಮಗೆ ಸಿಗ್ತವೆ. 50 mm ಬಂದು ನಿಮಗೆ ಆಲ್ಮೋಸ್ಟ್ 42 kg ಬರುತ್ತೆ ಪರ್ ಸ್ಕ್ವೇರ್ ಮೀಟರು. ಮತ್ತು 75 kg 58 kg ಬಂದು ನಿಮಗೆ 75 mm ಸಿಗುತ್ತೆ. 100 mm ನಿಮಗೆ 70 kg ಪರ್ ಸ್ಕ್ವೇರ್ ಮೀಟರ್ ಸಿಗುತ್ತೆ. ಇನ್ನು ಏರೋಕಾನ್ ವಾಲ್ ಪ್ಯಾನಲ್ಗಳು ನಾನು ಹೇಳಿದೆ ಆಲ್ರೆಡಿ ಒಳ್ಳೆಯ ಫೈರ್ ರೆಸಿಸ್ಟೆನ್ಸ್ ಅಂತ ಹೇಳಿ. ನೋಡಿ, 50 mm ಪ್ಯಾನಲ್ಗಳು ನಿಮಗೆ 105 ನಿಮಿಷಗಳ ಕಾಲ ಒಂದು ಫೈರ್ ರೆಸಿಸ್ಟೆನ್ಸ್ ಸಿಗುತ್ತೆ. 75 mm 120 ಮಿನಿಟ್ಸು. ಅದಾದ ನಂತರ 100 mm ಬಂದು ನಮಗೆ 240 ಮಿನಿಟ್ಸ್ ತನಕ ಫೈರ್ ರೆಸಿಸ್ಟೆನ್ಸ್ ಸಿಗುತ್ತೆ. ಇನ್ನು ಏರೋಕಾನ್ ವಾಲ್ ಪ್ಯಾನಲ್ಗಳ ಹೈಟ್ ಮತ್ತು ವಿಡ್ತ್ ಬಗ್ಗೆ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಇವುಗಳ ಹೈಟ್ ಬಂದು ನೋಡಿ 2400 mm, 2400 mm, 2700 mm ಮತ್ತು 3000 mm ತನಕ ನಿಮಗೆ ಅದರ ಹೈಟ್ ಸಿಗುತ್ತೆ. ಸೊ 2.4 ಮೀಟರ್, 2.7 ಮೀಟರ್ ಮತ್ತು 3 ಮೀಟರ್ ತನಕ ನಿಮಗೆ ಹೈಟಲ್ಲಿ ಸಿಗುತ್ತೆ. ಅದೇ ರೀತಿ ವಿಡ್ತನ್ನು ನೋಡೋದಾದರೆ ನಿಮಗೆ 600 mm ಅಂದರೆ 2 ಫೀಟ್ನವರೆಗೆ ಕೂಡ ಇದರ ವಿಡ್ತ್ ನಿಮಗೆ ಸಿಗುತ್ತೆ. ಇನ್ನು ಈ ಏರೋಕಾನ್ ವಾಲ್ ಪ್ಯಾನಲ್ಗಳನ್ನು ನೀವು ಬಳಕೆ ಮಾಡ್ತಾಯಿದ್ರೆ ನೋಡಿ, ಎಲೆಕ್ಟ್ರಿಕಲ್ ಕೆಲಸಗಳು, ಪ್ಲಂಬಿಂಗ್ ಕೆಲಸಗಳು ಮತ್ತು ಗ್ರೂ ಕಟಿಂಗ್ ಎರಡನ್ನೂ ಕೂಡ ನೀವು ಈ ಪ್ಯಾನಲ್ಗಳನ್ನ ಅಳವಡಿಸಾದ ಮೇಲೆ ಅವುಗಳಲ್ಲಿ ಮಾಡ್ತಾ ಹೋಗ್ಬೋದು. ಮುಂದಿನ ಸ್ಲೈಡ್ಗಳಲ್ಲಿ ಅದರ ಬಗ್ಗೆ ಕೂಡ ನಾನು ಇನ್ಫಾರ್ಮೇಷನ್ನ ಕೊಡ್ತೀನಿ. ನೋಡಿ, ಏರೋಕಾನ್ ವಾಲ್ ಪ್ಯಾನಲ್ಗಳು ಒಂದು ಒಳ್ಳೆಯ ಸೌಂಡ್ ಇನ್ಸುಲೇಷನ್ ಅಂತ ಹೇಳಿದೆ. ನೋಡಿ, 50 mm ಪ್ಯಾನಲ್ಗಳು ನಿಮಗೆ ಆಲ್ಮೋಸ್ಟ್ 40 ಡೆಸಿಬಲಷ್ಟು ಸೌಂಡನ್ನ ಕಡಿಮೆ ಮಾಡುತ್ತೆ. 75 mm ವಾಲ್ ಪ್ಯಾನಲ್ಗಳು ಯೂಸ್ ಮಾಡಿದ್ರೆ ನಿಮಗೆ 50 ಡೆಸಿಬಲ್ಲು, ಮತ್ತು 100 mm ಪ್ಯಾನಲ್ಗಳನ್ನು ಯೂಸ್ ಮಾಡಿದ್ರೆ ಓಕೆ, ನಾನು ಮಿಸ್ಟೇಕಾಗಿ ಕೊಟ್ಟಿಲ್ಲ, ನಾನು ಅದು ಹೇಳ್ತೀನಿ ಸ್ನೇಹಿತರೆ. ಇನ್ನು ಏರೋಕಾನ್ ವಾಲ್ ಪ್ಯಾನಲ್ಗಳ ರೇಟ್ಗಳ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನೋಡಿ, 50 mm ಈಗ ಒಂದು ವಾಲ್ ಪ್ಯಾನಲ್ ಇದೆ ಅಂತಂದರೆ ಅದು 2 ಫೀಟು ವಿಡ್ತ್ ಇರುತ್ತೆ, 10 ಫೀಟ್ ಬಂದು ನಿಮಗೆ ಹೈಟ್ ಇರುತ್ತೆ. ಇದು ಬಂದು ನಿಮಗೆ 1450 ಪರ್ ಪ್ಯಾನಲ್ಗೆ ಸಿಗ್ಬೋದು. ಅದಾದ ನಂತರ 75 mm ಸೇಮ್ 2 ಫೀಟ್ ಇಂಟು 10 ಫೀಟ್ 1800 ರೂಪಾಯಿ, ಮತ್ತು 100 mm ಬಂದು ನಿಮಗೆ 2 ಫೀಟ್ ಇಂಟು 10 ಫೀಟು 2 ಫೀಟ್ ಇಂಟು 10 ಫೀಟು ನಿಮಗೆ 2400 ರೂಪಾಯಿ ಪರ್ ಪ್ಯಾನಲ್ಗೆ ಸಿಗುತ್ತೆ. ಇನ್ನು ಏರೋಕಾನ್ ವಾಲ್ ಪ್ಯಾನಲ್ಗಳ ಲೈಫ್ ಆಲ್ಮೋಸ್ಟ್ ನಿಮಗೆ 15 ವರ್ಷಗಳ ಕಾಲ ಬರುತ್ತೆ. ಏರೋಕಾನ್ ವಾಲ್ ಪ್ಯಾನಲ್ಗಳ ಸ್ಟ್ರೆಂತ್ ಬಗ್ಗೆ ನಾವು ನೋಡ್ತಾ ಹೋಗೋಣ. ನೋಡಿ, ಈ ಪ್ಯಾನಲ್ಗಳೇನಿದೆ ಫಸ್ಟು ಲೈಟ್ ವೇಟ್ ಇದೆ, ಮತ್ತು ಒಳ್ಳೆ ಡ್ಯೂರಾಬಿಲಿ ನೇಚರ್ ಇರುತ್ತೆ, ಮತ್ತು ಈಸಿಯಾಗಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ನಾವು ಟ್ರಾನ್ಸ್ಪೋರ್ಟ್ ಮಾಡ್ಬೋದು, ಮತ್ತು ಇನ್ಸ್ಟಾಲೇಷನ್ ಕೂಡ ಕ್ವಿಕ್ ಆಗಿರುತ್ತೆ ಮತ್ತು ಈಸಿಯಾಗಿರುತ್ತೆ, ಮತ್ತು ಟರ್ಮೈಟ್ ಪ್ರೂಫ್ ಕೂಡ ಇವು.
ಹೌದಾ. ಈ ರೆಡಿಮೇಡ್ ವಾಲ್ ಪ್ಯಾನಲ್ಗಳಿಗೆ ನಿಮಗೆ ಫಂಗೈ ಪ್ರೂಫ್ ಇರುತ್ತೆ, ಟರ್ಮೈಟ್ ಪ್ರೂಫ್ ಇರುತ್ತೆ, ವೆದರ್ ಪ್ರೂಫ್ ಇರುತ್ತೆ. ಮತ್ತು ಇವುಗಳ ಮೇಲೆ ಏನೋ ನಿಮ್ಮ ಇಂಟರ್ನಲ್ ವಾಲ್ಗಳಿಗೆ ನೀವು ಯೂಸ್ ಮಾಡ್ಕೋಬೋದು. ಆಮೇಲೆ ಎಕ್ಸ್ಟರ್ನಲ್ ವಾಲ್ಲಾಗಿ ಯೂಸ್ ಮಾಡ್ಕೋಬೋದು. ಸೀಲಿಂಗ್ನಲ್ಲಿಯೂ ಕೂಡ ಇವುಗಳನ್ನು ಬಳಕೆನ ಮಾಡ್ಬೋದು. ಇನ್ನು ಏರೋಕಾನ್ ವಾಲ್ ಪ್ಯಾನಲ್ಗಳ ಒಂದಷ್ಟು ಇಂಪಾರ್ಟೆಂಟ್ ಮಾಹಿತಿ ಅಂತಂದರೆ, ಇದಕ್ಕೆ ಕ್ಯೂರಿಂಗ್ ಬೇಕಾಗಿರಲ್ಲ. ಯಾಕಂದರೆ ಆಲ್ರೆಡಿ ಫ್ಯಾಬ್ರಿಕೇಟೆಡ್ ಆಗಿರೋದ್ರಿಂದ ನಿಮಗೆ ಇನ್ಸ್ಟಾಲೇಷನ್ ಆದಮೇಲೆ ಕ್ಯೂರಿಂಗ್ ಮಾಡಬೇಕು ಅನ್ನುವ ಒಂದು ಪ್ರಕ್ರಿಯೆ ಅಥವಾ ಎಕ್ಸ್ಟ್ರಾ ಕೆಲಸ ಇರೋದಿಲ್ಲ. ಮತ್ತು ಪ್ಲಾಸ್ಟಿಂಗ್ ಕೂಡ ಮಾಡುವಂಥ ಅವಶ್ಯಕತೆ ಇಲ್ಲ. ನೇರವಾಗಿ ಇದಕ್ಕೆ ನೀವು ಏನು ವಾಲ್ ಪುಟ್ಟಿ ಬರುತ್ತೆ, ವಾಲ್ ಪುಟ್ಟಿ ಅಪ್ಲೈ ಮಾಡಿ ನೀವು ಪೇಂಟ್ನ ಅಪ್ಲೈ ಮಾಡ್ಬೋದು. ಇಂಟರ್ನಲ್ ವಾಲ್ಗೆ ನೀವು ಈ ರೀತಿ ಪ್ಯಾನಲ್ಗಳನ್ನ ಬಳಕೆ ಮಾಡ್ತಾ ಇದ್ದೀರ ಅಂದರೆ 50 mm ಮಾಡಿ, ಅಥವಾ ಎಕ್ಸ್ಟರ್ನಲ್ ವಾಲ್ಗೆ 75 mm ವಾಲ್ ಪ್ಯಾನಲ್ನ ಬಳಕೆನ ಮಾಡಿ. ಇನ್ನು ಒಂದಷ್ಟು ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ಏನು, ಒಂದು ಸ್ಕಿಲ್ ವರ್ಕರ್ಗಳು ಬೇಕು, ಸ್ಕಿಲ್ ಲೇಬರ್ಗಳು ಬೇಕಾಗುತ್ತೆ. ಮತ್ತು ಪ್ರಾಪರ್ ಜಾಯಿಂಟ್ ಟ್ರೀಟ್ಮೆಂಟ್ನ ಮಾಡಬೇಕಾಗತ್ತೆ. ನೋಡಿ, ನಿಮಗೆ ಅಲ್ಲಿ ಇಮೇಜಲ್ಲಿ ಕಾಣಿಸ್ತಾ ಇದೆ, ಒಂದು ಪ್ಯಾನಲ್ಗೆ ಇನ್ನೊಂದು ಪ್ಯಾನಲ್ ಸೇರಿಸಿದಾಗ ಒಂದು ಜಾಯಿಂಟಿಂಗ್ನ ಮಾಡಿದ್ದಾರೆ. ಅದನ್ನು ಕರೆಕ್ಟಾಗಿ ಮಾಡ್ಕೊಳ್ತಿರ್ಬೇಕು. ಮತ್ತು ಇನ್ಸ್ಟಾಲೇಷನ್ ಪ್ರೊಸೀಜರ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಇದನ್ನು ಕೆನಾಟ್ ಬಿ ಯೂಸ್ಡ್ ಆ್ಯಸ್ ಎ ಲೋಡ್ ಬೇರಿಂಗ್ ವಾಲ್ ಆಗಿ ಇದನ್ನು ಯೂಸ್ ಮಾಡೋಕ್ಕಾಗಲ್ಲ. ನೋಡಿ, ಈಗ ಈ ಇನ್ಸ್ಟಾಲೇಷನ್ ಪ್ರಕ್ರಿಯೆ ಬಗ್ಗೆ ಒಂದಷ್ಟು ಇಮೇಜ್ಗಳನ್ನು ನಾನು ಕೊಡ್ತಾ ಹೋಗ್ತೀನಿ, ಒಂದಷ್ಟು ಎಕ್ಸಾಂಪಲ್ಗಳು. ನೋಡಿ, ಫಸ್ಟ್ ಒಂದು ನಿಮ್ಗೆ ಏನು ಇಮೇಜ್ ಕಾಣಿಸ್ತಾ ಇದೆ, ಅದೊಂದು ರೂಮ್. ಆ ರೂಮಲ್ಲಿ ಈಗ ನಾವೊಂದು ಪಾರ್ಟೀಷನ್ ಮಾಡ್ತಾ ಇದ್ದೀವಿ ಅಂತ ಅನ್ಕೊಳ್ಳೋಣ. ಸೊ ಆ ಪಾರ್ಟೀಷನ್ಗೆ ನಾನೀಗ ಈ ಏರೋಕಾನ್ ವಾಲ್ ಪ್ಯಾನಲ್ಗಳನ್ನ ತಂದಿದ್ದೀನಿ. ಹೌದಾ. ಈ ಕೆಳಗಡೆ ಇಮೇಜಲ್ಲಿ ನೀವು ನೋಡ್ತಿದ್ದೀರಾ, ಪ್ಯಾನಲ್ಗಳನ್ನು ಒಂದು ಕಡೆ ನಾನು ಸ್ಟೋರ್ ಮಾಡಿಟ್ಟಿದ್ದೀವಿ. ಸೊ ಆ ಪ್ಯಾನಲ್ಗಳಲ್ಲಿ ನೀವು ನೋಡ್ಬೋದು ಇಂಟರ್ಲಾಕಿಂಗ್ ಇರುತ್ತೆ. ಸೊ ಹೀಗಾಗಿ ಇದು ಎಡಿಷ್ನಲ್ ಆಗಿ ನಿಮಗೆ ಒಂದು ಒಳ್ಳೆಯ ಸ್ಟ್ರೆಂತ್ ಬರುತ್ತೆ. ಸೊ ಈ ಪ್ಯಾನಲ್ಗಳ ಹೈಟ್ ಬಿಡ್ತಂದು ಸೇಮ್ ಇರುತ್ತೆ. ನಿಮಗೆ 2 ಫೀಟ್ ಸಿಗುತ್ತೆ. ಹೈಟ್ ಬೇರೆ ಬೇರೆ ಸೈಜಲ್ಲಿ ಲೆಂತಲ್ಲಿ ಸಿಗೋದ್ರಿಂದ, ಹೈಟಲ್ಲಿ ಸಿಗೋದ್ರಿಂದ ನಿಮಗೆ ಅದರ ಮೆಜರ್ಮೆಂಟ್ನ ತೊಗೊಂಡು ಅದನ್ನು ಕಟ್ ಮಾಡ್ಕೊಳ್ಳುವಂಥ ಪ್ರಕ್ರಿಯೆ ನಿಮಗೆ 3ನೇ ಇಮೇಜಲ್ಲಿ ಕಾಣಿಸ್ತಾ ಇದೆ. ಸೊ ಇವಾಗ ಯಾವ ಜಾಗದಲ್ಲಿ ನೀವು ಪಾರ್ಟಿಷನ್ ಮಾಡ್ತಾ ಇದ್ದೀರಲ್ಲ, ಸೊ ಅಲ್ಲಿ ಫಸ್ಟು ಸೀಲಿಂಗಲ್ಲಿ ನೀವು ಅದನ್ನು ಮಾರ್ಕಿಂಗ್ ಮಾಡ್ಕೊಳ್ಬೇಕು. ಅಲ್ಲಿಂದ ಪ್ಲಂಬೋಬ್ನ ಬಿಟ್ಟು ಫ್ಲೋರಲ್ಲಿ ಕೂಡ ನೀವು ಅದನ್ನು ಮಾರ್ಕಿಂಗ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ಪ್ಯಾನಲ್ಗಳನ್ನ ಫಿಕ್ಸ್ ಮಾಡೋಕ್ಕೆ ಈ ಚಾನಲ್ಗಳು ಬಹಳ ಇಂಪಾರ್ಟೆಂಟು. ಸೀಲಿಂಗ್ ಚಾನಲ್ಲು ಮತ್ತು ಫ್ಲೋರ್ ಚಾನಲ್ ಅಂತ ಬರುತ್ತೆ. ಸೊ ಇವುಗಳನ್ನ ಯೂಸ್ ಮಾಡಿಕೊಂಡು ನೀವು ಇವುಗಳನ್ನು ಒಂದು ಸೀಲಿಂಗಲ್ಲಿ, ಇನ್ನೊಂದು ಫ್ಲೋರಲ್ಲಿ ಫಿಕ್ಸ್ ಮಾಡಬೇಕಾಗತ್ತೆ. ನೋಡಿ, ಈ ಫ್ಲೋರಿಂಗ್ ಚಾನಲ್ಗಳನ್ನು ನೀವು ಫಿಕ್ಸ್ ಮಾಡಬೇಕಾದ್ರೆ ಎವ್ರಿ 600 mm ಒಂದೊಂದು ಸ್ಕ್ರೂಗಳನ್ನು ನೀವು ಮಾಡ್ತಾ ಹೋಗಬೇಕಾಗತ್ತೆ. 6 mm ಡಯಾದು ಹೋಲ್ಸ್ನ ನೀವು ಮಾಡಬೇಕಾಗತ್ತೆ. ಸೊ ಅದರ ಇಮೇಜ್ಗಳನ್ನು ನೀವು ನೋಡ್ತಾ ಇದ್ದೀರಿ. ಓಕೆ, ನೋಡಿ, 2 ಫೀಟ್ಗೆ ಒಂದೊಂದು 600 mm ಅಂದರೆ 60 cm, 2 ಫೀಟ್ಗೆ ನೀವು ಈ ಥರದ ಮಾರ್ಕಿಂಗ್ನ ನೀವು ಮಾಡ್ಕೊಳ್ಬೇಕು. ಅದರ ನಂತರ 2ನೇ ಇಮೇಜಲ್ಲಿ ಡ್ರಿಲ್ಲಿಂಗ್ನ ನೋಡ್ತಾ ಇದ್ದೀರಿ. ಫಸ್ಟು ನೀವು ಏನು ಸೀಲಿಂಗ್ ಚಾನಲ್ ಇದೆಯಲ್ಲ ಅದನ್ನು ಫಸ್ಟ್ ಫಿಕ್ಸ್ ಮಾಡಿ, ಅಲ್ಲಿಂದ ನೀವು ಪ್ಲಂಬಮ್ನ ಬಿಟ್ಟು ಫ್ಲೋರ್ ಚಾನಲ್ನ ಮಾರ್ಕಿಂಗ್ನ ನೀವು ಮಾಡ್ಕೋಬೇಕಾಗುತ್ತೆ. ಸೊ ನೋಡಿ, ಅಲ್ಲಿ ನಿಮಗೆ ಗ್ರಿಲ್ ಮಾಡ್ತಾ ಇರುವಂಥದ್ದು, ಮತ್ತು ಗ್ರಿಲ್ ಮಾಡೋದಾದಮೇಲೆ ನಿಮಗೆ ಮೊಳೆಗಳನ್ನು ಸೇರಿಸ್ಬಿಟ್ಟು ಫಿಕ್ಸ್ ಮಾಡ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀರಿ. ಓಕೆ, ಸೊ ನೋಡಿ, ಇಲ್ಲಿ 2ನೇ ಇಮೇಜಲ್ಲಿ ಪ್ಲಂಬಮ್ನ ಇಟ್ಟು ಅದನ್ನು ಕೆಳಗಡೆ ಮಾರ್ಕಿಂಗ್ನ ಮಾಡ್ಕೊಳ್ತಾ ಇದ್ದೀವಿ. ಅದರ ಇಮೇಜ್ಗಳನ್ನು ನೀವು ನೋಡ್ಬೋದು. ಫ್ಲೋರಲ್ಲಿ ಮಾರ್ಕಿಂಗ್ ಮಾಡೋದಾದಮೇಲೆ ನೋಡಿ, ಒಂದು ಲೆಂತಲ್ಲಿ ಬೇಕಾಗುತ್ತಲ್ಲ, ಸೊ ಅದಕ್ಕೆ ದಾರದಿಂದ ಅದರ ಕಲರ್ನ ಮಾಡಿ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ತಾ ಇರುವಂತಹ ಇಮೇಜ್. ಸೊ ನೋಡಿ, ಸೀಲಿಂಗ್ ಚಾನಲ್ ಆಗಿರ್ಬೋದು ಮತ್ತು ಫ್ಲೋರ್ ಚಾನಲ್ಲು ಎರಡೂ ಫಿಕ್ಸ್ ಮಾಡೋದಾದಮೇಲೆ ಒಂದೊಂದೇ ಪ್ಯಾನಲ್ಗಳನ್ನು ಇನ್ಸ್ಟಾಲ್ ಮಾಡ್ತಾ ಹೋಗ್ತಾ ಇದ್ದಾರೆ ಫಸ್ಟ್ ಇಮೇಜಲ್ಲಿ. ಆಮೇಲೆ ಈ ಕಡೆ ನಿಮ್ಮ ಬಲಭಾಗದಲ್ಲಿ ಏನಿದೆ ಆ ಇಮೇಜನ್ನು ನೋಡಿ, ವಾಲ್ ಸೈಡ್ ಯಾವ ಒಂದು ಪ್ಯಾನಲ್ಗಳು ಬರುತ್ತೋ ಅಲ್ಲಿ ಗ್ರೂ ಮಾಡಿ ಒಂದು ಮೊಳೆಯನ್ನು ಸೇರಿಸಬೇಕು. ಅದಾದ ನಂತರ ಅದೇ ಸೇಮ್ ಹೈಟಲ್ಲಿ ಇನ್ನೊಂದು ಸೈಡ್, ಈಗ ಇಮೇಜಲ್ಲಿ ನೋಡ್ತಾ ಇದ್ದೀರಲ್ಲ, ಅಲ್ಲೂ ಕೂಡ ಗ್ರೂ ಮಾಡಬೇಕು. ನಂತರ ಆ ಪ್ಯಾನಲ್ನ ತೊಗೊಂಡು ಹೋಗಿ ಆ ವಾಲಲ್ಲಿ ಮಾಡಿರುವಂತಹ ಮೊಳೆನ ಇನ್ನೊಂದು ಫಿಕ್ಸ್ ಮಾಡಿರ್ತೀವಲ್ಲ ಅದರ ಒಳಗಡೆ ಸೇರಿಸಬೇಕು. ಓಕೆ, ಈ ರೀತಿಯಾಗಿ ಒಂದೊಂದೇ ಪ್ಯಾನಲ್ಗಳನ್ನು ನೀವು ಜಾಯಿಂಟ್ ಮಾಡ್ತಾ ಬರಬೇಕು. ಒಂದು ಪ್ಯಾನಲ್ಗೆ ಇನ್ನೊಂದು ಪ್ಯಾನಲ್ನ ಜಾಯಿಂಟ್ ಮಾಡುವಂಥ ಸಂದರ್ಭದಲ್ಲಿ ಜಾಯಿಂಟಿಂಗ್ ಕಂಪೌಂಡ್, ಫಾರ್ ಎಕ್ಸಾಂಪಲ್ ಈಗ ಬಿರ್ಲಾ ಎಲ್ಲ ಕಡೆ ಯೂಸ್ ಮಾಡ್ತಾ ಇದ್ದಾರೆ, ಬಿರ್ಲಾ ಏರೋಕಾನ್ ಅವ್ರದ್ದು ಒಂದು ಜಾಯಿಂಟಿಂಗ್ ಕಂಪೌಂಡ್ ಬರುತ್ತೆ. ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿ, ಈಗ 1 kgಗೆ 600 ml ಅಂತ ಇದೆ. ಸೊ ಅದನ್ನು ನೀವು ಮಿಕ್ಸ್ ಮಾಡಿ ಇಲ್ಲಿ ಇಂಟರ್ಲಾಕಿಂಗ್ ಜಾಗ ಇರುತ್ತೆ, ಆ ಜಾಗದಲ್ಲಿ ಫಸ್ಟು ಅದನ್ನು ಅಪ್ಲೈ ಮಾಡಿ ಅದಕ್ಕೆ ಇನ್ನೊಂದು ಪ್ಯಾನಲ್ನ ಸೇರಿಸಬೇಕು. ನೋಡಿ, ಈ ಇಮೇಜಲ್ಲಿ ನೀವು ಜಾಯಿಂಟಿಂಗ್ ಕಂಪೌಂಡ್ನ ಅಪ್ಲೈ ಮಾಡೋದನ್ನು ನೀವೀಗ ನೋಡ್ತಾ ಇದ್ದೀರಿ. ಸೊ ಅಪ್ಲೈ ಮಾಡೋದಾದಮೇಲೆ ಇನ್ನೊಂದು ಪ್ಯಾನಲ್ ಏನಿದೆ ಅಲ್ಲಿ ಸೇರಿಸ್ತಾ ಇರುವಂತಹ ಪ್ರಕ್ರಿಯೆ ನೀವು ಗಮನಿಸ್ತಾ ಇದ್ದೀರಿ. ಸೊ ಇದೇ ರೀತಿಯಾಗಿ ನೀವು ಒಂದೊಂದೇ ಪ್ಯಾನಲ್ಗಳನ್ನು ಸೇರಿಸ್ತಾ ಬರಬೇಕು. ಸೊ ಒಂದು ಪಾರ್ಟಿಷನ್ ಕಂಪ್ಲೀಟ್ ಆದಮೇಲೆ ನೀವು ಅದನ್ನು ಗ್ರಿಲ್ಲಿಂಗ್ ಮಾಡ್ಬೋದು, ಆಯಿತಾ. ಬಟ್ ಹ್ಯಾಮರಿಂಗ್ ಮಾಡಬೇಡಿ, ಗ್ರಿಲ್ಲಿಂಗ್ ಮಾಡ್ಬೋದು. ನೀವು ಅಲ್ಲಿ
WC ಆಗಿರ್ಬೋದು ಅಥವಾ ಎಲೆಕ್ಟ್ರಿಕಲ್ ಕಂಡಕ್ಟರ್ಸ್ ಇವುಗಳನ್ನೆಲ್ಲ ನೀವು ಫಿಕ್ಸ್ ಮಾಡ್ಬೋದು. ನೋಡಿ AC ಕೂಡ ಫಿಕ್ಸ್ ಮಾಡುವಂಥ ದೃಶ್ಯ ನೋಡ್ತಾ ಇದ್ದೀರಿ. ಅದಾದ ನಂತರ ನಿಮಗೆ WC ಫಿಕ್ಸ್ ಮಾಡುವಂಥ ದೃಶ್ಯವನ್ನು ನೋಡ್ತಾ ಇದೆ. ನೋಡಿ ಗ್ರಿಲ್ಲಿಂಗ್ ಮಾಡಿ, ಬಟ್ ಹ್ಯಾಮರಿಂಗ್ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ಸೊ ಅಲ್ಲಿ ಪಕ್ಕದಲ್ಲಿ ನಾವು ಎಲೆಕ್ಟ್ರಿಕಲ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಕಟ್ಗಳನ್ನು ಮಾಡ್ತಾಯಿದ್ದೀವಿ. ಸೊ ಈ ಕಡೆ ನೋಡಿ, ಈ ದೃಶ್ಯದಲ್ಲಿ ನಿಮಗೆ ಆಫ್ಟರ್ ಎಲ್ಲ ಪ್ಯಾನಲಿಂಗ್ ಆದಮೇಲೆ ನಿಮಗೆ ಫೈಬರ್ ಮೆಶ್ ಬರುತ್ತೆ. ಅದನ್ನು 2 ಪ್ಯಾನಲ್ಗಳನ್ನ ಸೇರಿಸಿರ್ತಾರಲ್ಲ ಆ ಜಾಗದಲ್ಲಿ ಅದನ್ನು ಹಾಕಿ ನಂತರ ಇನ್ನೊಂದು ಜಾಯಿಂಟಿಂಗ್ ಕಂಪೌಂಡ್ನ ಇನ್ನೊಂದು ಲೇಯರ್ನ ಅಪ್ಲೈ ಮಾಡಿ ನಂತರ ನೀವು ಪುಟ್ಟಿ ಮತ್ತು ಪೇಂಟ್ನ ಮಾಡ್ಬೋದು.